ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಅಮೃತೇಶ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಅಮೃತೇಶ್ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮಗೆ ನಿಮ್ಮ ಆಂಡ್ರಾಯ್ಡ್ ಫೋನ್ನ ಐಫೋನ್ ಆಗಿ ಕನ್ವರ್ಟ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ದೀರಿ, ಬೇಗನವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಈ ಒಂದು ವಿಡಿಯೋಕ್ಕೆ ಒಂದೊಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್. ಒಂದು ಲೈಕ್ ಅಷ್ಟೇ. ಬರೀ ಒಂದು ಲೈಕಿಂದ ನೀವು ಒಂದೊಂದು ಲೈಕ್ ಮಾಡಿದ್ರು, ನೋಡ್ತಿರಲ್ಲ ಲೈಕ್ ಮಾಡಿದ್ರೆ ತುಂಬ ಲೈಕ್ಸ್ ಆಗುತ್ತೆ. ಅದರಿಂದ ನಮಗೆ ಮೋಟಿವೇಶನ್ ಆಗುತ್ತೆ ಅಂತ ನಿಮಗೂ ಗೊತ್ತು. ಸೊ ನೋಡಿದ್ರಲ್ಲ ಲೈಕ್ ಮಾಡಿ ಫ್ರೆಂಡ್ಸ್. ಲೈಕ್ ಆಯಿತಾ? ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇವತ್ತು ವಿಡಿಯೋದಲ್ಲಿ ನಿಮ್ಮ ಒಂದು ಮಾಮೂಲಿ ಆಂಡ್ರಾಯ್ಡ್ ಫೋನ್ನ ಐಫೋನ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಿಮ್ಮದು ಯಾವುದೇ ಆಂಡ್ರಾಯ್ಡ್ ಫೋನ್ ಆಗಿರಲಿ, ರೆಡ್ಮಿ, ವಿವೋ, ಓಪ್ಪೋ, ಯಾವುದೇ ನಿಮ್ಮ ಮೊಬೈಲ್ ಯಾವುದೇ ಕಂಪ್ನಿದಾಗಿರೋ ಐಫೋನ್ ಆಗಿ ಕನ್ವರ್ಟ್ ಮಾಡ್ಬೋದು. ಅಂದರೆ ಐಫೋನ್ ಸ್ಕ್ರೀನು, ಐಫೋನ್ ಆ್ಯಪ್ಸು ಯಾವ್ಯಾವ ಥರ ಬರುತ್ತೆ, ಐಫೋನು ಡಾಟಾ ಮೇಲ್ಗಡೆ ಇದು ಬರುತ್ತಲ್ಲ ಸ್ಕ್ರೀನು, ಅದನ್ನು ಅದು ಐಫೋನ್ ಥರ ಹೇಗೆ ಕನ್ವರ್ಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೊಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಅದನ್ನ ಹೇಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಅಂತ ಹೇಳ್ತಿರ್ತೀನಿ. ಲಿಂಕ್ ಒತ್ತಾದ್ಮೇಲೆ ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ನಾನು ಹೇಳ್ತೀನಿ. ಮತ್ತು ಆ ಒಂದು ನಿಮ್ಮ ಫೋನ್ ಇದೆಯಲ್ಲ, ಆ ಒಂದು ಫೋನ್ ಐಫೋನ್ ಲುಕ್ ಥರ ಕಾಣುತ್ತೆ ಸ್ಕ್ರೀನು. ಮಾಮೂಲಿ ಈಗ ಐಫೋನ್ ಯೂಸ್ ಮಾಡ್ತಾರಲ್ಲ, ಆ ಒಂದು ಐಫೋನ್ ಯೂಸರ್ಸ್ ಥರ ಸ್ಕ್ರೀನ್ ಎಲ್ಲ ಬರುತ್ತೆ. ಬೇರೆ ಆ್ಯಪ್ಗಳೆಲ್ಲ ಒಂದೊಂದಾಗಿ ನಿಮ್ಮ ಸೆಟ್ಟಿಂಗ್ನ ಆನ್ ಮಾಡ್ಕೋಬೇಕು ಅದರಲ್ಲಿ, ಬೇರೆ ಆ್ಯಪ್ಗಳಲ್ಲಿ. ಆದರೆ ಈ ಆ್ಯಪಲ್ಲಿ ಹಂಗಲ್ಲ, ಬರೀ ಒಂದು ಕ್ಲಿಕ್ಕಿಂದ ನಿಮ್ಮ ಒಂದು ಆಂಡ್ರಾಯ್ಡ್ ಮೊಬೈಲ್ ಐಫೋನ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಹಾಗಿದ್ರೆ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ನಾನು ಒಂದು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಲ್ಲ, ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಥರ ಕ್ರೋಮ್ ಬ್ರೌಸರ್ಗೆ ಹೋಗಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಈ ಥರ ಬಂದಮೇಲೆ ಕನ್ವರ್ಟ್ ಯುವರ್ ಆಂಡ್ರಾಯ್ಡ್ ಫೋನ್ ಟು ಯೂಸ್ ಅಂದರೆ ಐಫೋನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿ ಏನು ಮಾಡಬೇಡಿ, ಕೆಳಗಡೆ ಸ್ಕ್ರೋಲ್ ಮಾಡ್ಕೊಬನ್ನಿ. ಸ್ಕ್ರೋಲ್ ಮಾಡ್ಕೊಬತ್ತಾರಂಗೆ ಇಲ್ಲಿ ಪ್ಲೀಸ್ ವೇಟ್ ಜಸ್ಟ್ 10 ಸೆಕೆಂಡ್ಸ್ ಅಂತ ಬರುತ್ತೆ ಅದರಲ್ಲಿ. ಅಲ್ಲಿ ವೆಯ್ಟ್ ಮಾಡಿ. ವೆಯ್ಟ್ ಮಾಡೋದಾದಮೇಲೆ ಅಲ್ಲಿ ಗೂಗಲ್ ಪ್ಲೇ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಡೈರೆಕ್ಟು ನಿಮ್ಮ ಪ್ಲೇಸ್ಟೋರಿಗೆ ಹೋಗುತ್ತೆ. ಅಲ್ಲಿ ಆ್ಯಪ್ ಇರುತ್ತೆ, ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಇನ್ಸ್ಟಾಲ್ ಮಾಡ್ಕೊಂಡು ಸಿಗ್ತೀನಿ ಫ್ರೆಂಡ್ಸ್. ನೋಡಿ ಇನ್ಸ್ಟಾಲ್ ಆಗಿದೆ. ಈಗ ಅದನ್ನು ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಪನ್ ಮಾಡಿದ ತಕ್ಷಣ ಫೋನ್ 14 ಲಾಂಚರ್ ಇಸ್ ಲೋಡಿಂಗ್ ಅಂತ ಬರುತ್ತೆ. ಅದನ್ನು ಲೋಡ್ ಆಗಲಿ ಅದ್ರ ಪಾಡಿಗೆ ಅದು. ಈಗ ನಿಮ್ಮ ಒಂದು ಐಫೋನ್ ವಾಲ್ಪೇಪರ್ ಯಾವ ಥರ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ 14 ವಾಲ್ಪೇಪರ್ನ ಅವರು ಕೊಟ್ಟಿರ್ತಾರೆ. ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ನಾನೀಗ ಈ ಒಂದು ಇಂಟರ್ಫೇಸ್ ಚೆನ್ನಾಗಿದೆ, ಅದರ ಮೇಲೆ ಕ್ಲಿಕ್ ಮಾಡಿ ಐ ಅಗ್ರಿ ವಿತ್ ಟರ್ಮ್ಸ್ ಆ್ಯಂಡ್ ಸರ್ವಿಸಸ್ ಆ್ಯಂಡ್ ಪ್ರೈವಸಿ ಪಾಲಿಸಿ ಅಂತ ಇರ್ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಗೆಟ್ ಸ್ಟಾರ್ಟ್ ಅಂತ ಕೊಡಿ. ಈ ಥರ ಒಂದು ನೆಕ್ಸ್ಟ್ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇದ್ರ ಅಗ್ರಿ ಅಂತ ಕೊಡಿ. ಮಾಮೂಲಿ ಕ್ಯಾಮ್ರಾ ಸ್ಟೋರೇಜ್ ಎಲ್ಲ ನಿಮ್ಮ ಒಂದು ಐಫೋನ್ ಹೇಗಿದೆ ಅಲ್ಲಿ ಆ ಥರ ಈ ಐಫೋನ್ ಹೋಗುತ್ತೆ. ಹಲೋ ಅಂತ ಕೊಡಿ ನೆಕ್ಸ್ಟು. ಈಗ ಈ ಒಂದು ಆಪ್ಷನ್ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಿಮ್ಮ ಒಂದು ನೆಟ್ ಆನ್ ಮಾಡ್ತಿರಲ್ಲ, ಆ ಒಂದು ಸ್ಕ್ರೀನ್ ಬರುತ್ತಲ್ಲ, ಅದು ಐಫೋನ್ ರೀತಿ ಈ ಒಂದು ಆಪ್ಷನಿಂದ ಕನ್ವರ್ಟ್ ಆಗುತ್ತೆ. ಇದೇ ಥರ ಬೇಕು ಅಂದರೆ ಅಗ್ರಿ ಅಂತ ಕೊಡಿ. ಅಗ್ರಿ ಅಂತ ಕೊಟ್ಟಾದ್ಮೇಲೆ ಹಲೋ ಡಿಸ್ಪ್ಲೇ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅಗ್ರಿ ಅಂತ ಕೊಡಿ. ನೆಕ್ಸ್ಟ್ ಈ ಒಂದು ಆಪ್ಷನ್ ಬರುತ್ತೆ, ಇಲ್ಲೋ ಅಗ್ರಿ ಅಂತ ಕೊಡಿ. ಇದು ಆಂಡ್ರಾಯ್ಡ್ ಆಟೋ ಅಂತ ಇದ್ದರೆ ಅದು ಆನ್ ಮಾಡ್ಕೊಂಡಿದೆ ಅಂದರೆ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡು ಬ್ಯಾಕ್ ಬನ್ನಿ, ಕೀಪ್ ಅನ್ನೋ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಒಂದು ಮೊಬೈಲು ಫುಲ್ ಸ್ಕ್ರೀನ್ ಅಂದರೆ ಬಟನ್ ಥರ ಬೇಕಾ, ಇಲ್ಲಾಂದರೆ ಬಟನ್ ಬೇಡ, ಫುಲ್ ಸ್ಕ್ರೀನ್ ಡಿಸ್ಪ್ಲೇ ಅಂತ ಕೆಲವೊಬ್ರು ಗೊತ್ತು, ಆ ಥರ ಯೂಸ್ ಮಾಡೋಂಗೆ ಯೂಸ್ ಮಾಡ್ಕೊಳ್ಳಿ. ಬಟನ್ ಬೇಕು ಅಂದರೆ ಫುಲ್ ಸ್ಕ್ರೀನ್ ಡಿಸ್ಪ್ಲೇನ ಆಫ್ ಮಾಡಿ ಗೆಟ್ ಸ್ಟಾರ್ಟ್ ಅಂತ ಕೊಟ್ಟರೆ ಆ ಒಂದು ನಿಮ್ಮ ಮೊಬೈಲ್ ಐಫೋನ್ ಆಗಿ ಕನ್ವರ್ಟ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಒಂದು ಆಪ್ಷನ್ ಇದ್ದರೆ ಅಲ್ಲಿ ಕ್ಲಿಕ್ ಮಾಡಿ ಅಗ್ರಿ ಅಂತ ಕೊಡಿ. ಗೆಟ್ ಸ್ಟಾರ್ಟೆ ಡೆಫೆಕ್ಟ್ ಅಂತ ಏನೋ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಒಂದು ಮೊಬೈಲ್ ಐಫೋನ್ ಆಗಿ ಕನ್ವರ್ಟ್ ಆಗುತ್ತೆ. ಕನ್ವರ್ಟ್ ಆಯಿತು ಅಂತ ಇಷ್ಟಕ್ಕೆ ನೆನೆಸ್ಬಿಡಿ ಫ್ರೆಂಡ್ಸ್. ಇನ್ನೂ ಒಂದು ಮೇನ್ ಆಪ್ಷನ್ ಇದೆ ಇದರಲ್ಲಿ, ಅದನ್ನು ಆನ್ ಮಾಡ್ಕೋಬೇಕಾಗುತ್ತೆ ನೀವು. ಈಗ ನೋಡಿ ಹೇಗೆ ಯೂಸ್ ಮಾಡೋದು ಅಂತ ತೋರಿಸ್ತಾ ಇದೆ ಅದೇ. ನೋಡಿ ಈ ಒಂದು ಆ್ಯಪ್ಗಳೇ ನಿಮ್ಮ ಐಫೋನ್ ಹೇಗೆ ಇದೆ ಆ ರೀತಿಯೇ ಕನ್ವರ್ಟ್ ಆಗಿದೆ. ನೋಡಿ ನೆಟ್ ಆನ್ ಮಾಡೋದೆಲ್ಲ ಆ ರೀತಿಯೇ ಕನ್ವರ್ಟ್ ಆಗಿದೆ ಫ್ರೆಂಡ್ಸ್. ನೋಡಿ ಇಷ್ಟೇ 2 ನಿಮಿಷ, ಯಾರು ಸ್ಕಿಪ್ ಮಾಡೋಕೆ ಹೋಗ್ಬಿಡಿ ಫ್ರೆಂಡ್ಸ್. ಇಷ್ಟೇ ಆಗೋಯ್ತು ಐಫೋನು ಅಂತ. ಇನ್ನೂ ಒಂದು ಮೇನ್ ಫ್ಯೂಚರ್ಸ್ ಇದೆ ಫ್ರೆಂಡ್ಸ್. ನೋಡಿ ಎಲ್ಲ ಪೂರ್ತಿ ಐಫೋನ್ ಆಗಿ ಕನ್ವರ್ಟ್ ಆಗಿದೆ. ಈ ಒಂದು ಆಪ್ಷನ್ ತಿಳಿಸ್ಬಿಟ್ಟು ನಿಮಗೆ ಮೇನ್ ಆಪ್ಷನ್ನ ತಿಳಿಸ್ತೀನಿ. ಈಗ ನೋಡಿ ಆ ಒಂದು ಬ್ಲ್ಯಾಕ್ ಮಾರ್ಕ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಲವೊಂದು ಶಾರ್ಟ್ಕಟ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ಅಂದರೆ ಈಗ ತೋರಿಸ್ತೀನಿ ರೀ ಫ್ರೆಂಡ್ಸ್.
ಈಗ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮ್ಮ ನೆಟ್ ಆಪ್ಷನ್ಗೆ ಹೋಗುತ್ತೆ. ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಶಾರ್ಟ್ಗಳು ಸಿಗುತ್ತೆ, ಕೆಲವೊಂದು ಸ್ಕ್ರೀನ್ ಶಾಟು, ಲಾಕ್ ಸ್ಕ್ರೀನ್, ಪವರ್, ವಾಲ್ಯೂಮ್ ಡೌನ್, ವಾಲ್ಯೂಮ್ ಅಪ್, ಆ ಥರ ಒಂದು ಕೆಲವೊಂದು ಶಾರ್ಟ್ ಕಟ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ನೋಟಿಫಿಕೇಶನ್ ಅಂದರೆ ಆ ಒಂದು ಸ್ಕ್ರೀನ್ ಲಾಕ್ ಆಗುತ್ತೆ, ಮೇಲಕ್ಕೆ ಎತ್ತಬೇಕು. ಇದು ಒಂದು ಮೇನ್ ಫೀಚರ್ ಫ್ರೆಂಡ್ಸ್ ನಿಮ್ಮ ಒಂದು ಮೊಬೈಲ್ನಲ್ಲಿ. ಇದೊಂದು ರಿಮೆಂಬರ್ ಮೈ ಚೂಸ್ ಅಂತ ಕ್ಲಿಕ್ ಮಾಡಿ ಐಫೋನ್ 14 ಲ್ಯಾದರ್ ಅಂತ ಕ್ಲಿಕ್ ಮಾಡಿದ್ರೆ ಅದೊಂದು ನಿಮ್ಮ ಪದೇ ಕೇಳ್ತಾ ಇರುತ್ತೆ. ಅಂದರೆ ಈಗ ನಿಮಗೆ ಆಂಡ್ರಾಯ್ಡ್ ಮೊಬೈಲ್ ಥರ ಬೇಕಾ, ಐಫೋನ್ ಮೊಬೈಲ್ ಥರ ಬೇಕಾ ಅಂತ ಅವರು ಐಫೋನ್ ಮೊಬೈಲ್ ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್.